ಹುಟ್ಟಿದ ತಕ್ಷಣ ತಂದೆ ತಾಯಿಗೆ ಕಳುಕಟ್ಟವನು ಅವನು ದೇವರೇ, ಸಾಧ್ಯವೇ ಇಲ್ಲ. ದೇವರಾಗಲವನು ಸಾಧ್ಯವೇ ಇಲ್ಲ. ಅಂತಹ ಶನಿದೇವನನ್ನು ನಾವು ಪೂಜೆ ಮಾಡಬೇಕೆ? ನಿಲ್ಲಿಸಿ ಪೂಜೆಯನ್ನ. ಮುಂದಿನ ಗ್ರಹದ ವಿಚಾರವನ್ನು ಹೇಳಿ ಸ್ವಾಮಿ, ಆ ಮಾತು ಬೇಡ, ಮುಂದಿನ ಗ್ರಹದ ವಿಚಾರವನ್ನು ಹೇಳು ಸ್ವಾಮಿ. ಅದೇ ಮುಂದಿನ ಗ್ರಹ ಅಂದ್ರೆ ಭಯ ಇವನಿಗಾಗಲೇ. ಶನಿದೇವರನ್ನ ಬಿಟ್ಟು ಪೂಜೆ ಮಾಡ್ತಾ ಇದ್ದಾನಲ್ಲ, ಮುಂದೆ ಏನು ಕೇಳಿ ಬರುತ್ತು ಅಂತ. ಏನು ಎಂದರೆ ಭಯದಿಂದ ನಡುಗುತ್ತಾ ಬ್ರಾಹ್ಮಣೋತ್ತಮ ಪುಷ್ಪತಾಶಾಸ್ತ್ರಿ ಹೇಳ್ತಂತೆ, ಸ್ವಾಮಿ ಮುಂದಿನ ಗ್ರಹ ಅಂದ್ರೆ ರಾಹುಕೇತುಗಳು, ಸಿಂಹಿಕೆ ಎಂಬ ರಾಕ್ಷಸಿಯ ಗರ್ಭದಲ್ಲಿ ಪಂಕ್ತಿ ವಂಚನೆ ಮಾಡಿದ ಕಾರಣ ಶ್ರೀಮನ್ ಮಹಾವಿಷ್ಣುವು ತನ್ನ ಸೌಟಿನಿಂದ ಛೇದಿಸಿದಾಗ ಮುಂದವೇ ರಾಹುವಾಗಿ ಮುಂದವೇ ಕೇತುವಾಗುತ್ತ ಅವುಗಳನ್ನು ಗ್ರಹಗಳ ಜೊತೆಗೆ ಸೇರಿಸಿದಾಗ ಅವುಗಳು ಕೂಡ ಮನುಷ್ಯನ ಜನ್ಮರಾಶಿನ ಸೇರಿಕೊಂಡು ಅಶುಭ ಫಲವನ್ನು ಸೂಚಿಸುತ್ತವೆ. ಅದು ಕೂಡ ನಾವೇನಂತ ಪ್ರಾರ್ಥನೆ ಮಾಡ್ಕೋಬೇಕು? ಗರಿಕೆ ದರ್ಬೆ ಉರುಳಿ ಉದ್ದು ಉರುಳಿ ಆವಕ್ಕೆ ಕೂಡ 2 ಕಾಯಿ ಹೊಡಿಬೇಕು. 2 ಗರಿಕೆ ಅರ್ಧಕಾಯ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ಧನಂ ರೌದ್ರಂ ರೌದ್ರಾತ್ಮಕಂ ತಂ ರಾಘುವೇ ಪ್ರಣಮಾಮ್ಯಹಂ ತಂ ರಾಘುವೇ ಪ್ರಣಮಾಮ್ಯಹಂ. ಫಲಪುಷ್ಪಸಂಖಾಶಂ ತಾರಕಾಗ್ರಕಮಸ್ತಕಂ ಕೇತುವೇ ಪ್ರಣಮಾಮ್ಯಹಂ ತಂ ಕೇತುವೇ ಪ್ರಣಮಾಮ್ಯಹಂ. ರಾಹುಗೆ ಗೋವಿಂದ ಭಕ್ತರುದ್ಧಾರ ಮಾಡು ಗೋವಿಂದ. ನವಗ್ರಹಗಳ ಪಾದಕ್ಕೆ ಗೋವಿಂದ ಗೋವಿಂದ. ನವರನ್ನ ಸಂರಕ್ಷಣೆ ಮಾಡೋ ಗೋವಿಂದ. ಎಲ್ಲ ಗ್ರಹಗಳಿಗೂ ಸಾಂಗೋಪಾಂಗವಾಗಿ ಪೂಜೆ ನೆರವೇರಿಸ್ತೀನಿ. ಶನಿದೇವರಿಗೆ ಮಾತ್ರ ಪೂಜೆ ಮಾಡ್ತಿಲ್ಲ. ಅಕ್ಷತೆನೆ ಬೇರೆ ಮಾಡಿರ್ಬೇಕಾಯ್ತು, ಒಳಕೊಂಡೈತಲ್ಲ ಅಕ್ಷತೆ. ಏಕೆ ಅವನಿಗೂ ಪೂಜೆ ಮಾಡಿಬಿಡೋಣ. ಹುಟ್ಟಿದಾಗಲೇ ತನ್ನ ಪಿತನಿಗೆ ಹುಟ್ಟ ರೋಗವ ತನ್ನ ಬೀಜನ. ಹುಟ್ಟಿದಾಗಲೇ ತನ್ನ ಪಿತನಿಗೆ ಹುಟ್ಟ ರೋಗವ ತನ್ನ ಬೀಜ. ಪಾಪಿಷ್ಟನ ಜಾಲನ ಪಾಪಿಷ್ಟನ ಜಾಲನ ಏನನ ತಿಳಿಸಿ ಜನಮನಗೆ ಪಂಡಿತರೆ ಜನಮನವು ಕನ್ನಡಿಗೋ.
ಪ್ರಾಣಿಗಳಿಗೆ ಅತಿಯಾದ ಕಷ್ಟವನ್ನು ಕೊಟ್ಟವನು ದೇವರು ಪೂಜೆ ಮಾಡಬೇಕು. ಪೂಜೆ ಮಾಡಕೂಡದು ಆ ಶನಿ ದೇವನಿಗೆ ಎಂದಾಗ ಬ್ರಾಹ್ಮಣೋತ್ತಮ ಪುಷ್ಪತಾ ಶಾಸ್ತ್ರಿ ಹೇಳಿದ, ಸ್ವಾಮಿ ಆ ಶನಿದೇವರ ಬಗ್ಗೆ ನೀವಿನ್ನೂ ತಿಳಿದಿಲ್ಲ. ಅವನ ಹೆಸರನ್ನ ಕೇಳ್ಬಿಟ್ರೆ ಗರುಡ ಗಂಧರ್ವ ಕಿನ್ನರ ಕಿಂಪುರುಷರಾದಿಯಾಗಿ ದೇವಾನು ದೇವತೆಗಳಾಗಿ ತ್ರಿಮೂರ್ತಿಗಳಾದಿಯಾಗಿಯೂ ಕೂಡ ಇನ್ನು ಅಲ್ಪ ಮಾನವರಾದ ನಾವು ಆ ಭಗವಂತನನ್ನ ಪೂಜಿಸದೇ ಇದ್ದರೆ ಆ ಭಗವಂತ ನಮ್ಮನ್ನು ಸುಮ್ಮನೆ ಬಿಟ್ಟನ. ಬೇಡಿ ಸ್ವಾಮಿ, ನಿಮ್ಮನೆ ಅನ್ನ ಉಂಟಿದ್ದೀನಿ, ನಿಮ್ಮನೆ ಉಪ್ಪನ್ನು ತಿಂದಿದ್ದೀನಿ, ನಿಮಗೆ ಅನ್ಯಾಯವಾಗೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ದಯಮಾಡಿ ಆ ಶನಿದೇವನಿಗೆ ಮಾಡಿಬಿಡೋಣ, ಸರ್ವಂತರ್ಯಾಮಿಯಾದ ಭಗವಂತನಿಗೂ ಪೂಜೆ ನೆರವೇರಿಸೋಣ ಅಂದಾಗ ಅವನಂತಹ ದೇವರು ಅಂತ ನಿಮ್ಗೆ ನಂಬಿಕೆ ಇದ್ರೆ ಈ ನನ್ನ ಸಭೆಗೆ ಅವನನ್ನು ಕರೆಸ್ಬೇಕು ನೀವು. ಸ್ವಾಮಿ, ಆ ಶನೇಶ್ವರ ಸ್ವಾಮಿಯನ್ನ ಪರೀಕ್ಷೆ ಮಾಡ್ತಾ ಇದ್ದೀರಾ. ಗುರುಮೂಲ, ನದಿ ಮೂಲ, ಸ್ತ್ರೀ ಮೂಲ, ಋಷಿ ಮೂಲ, ಜಲಮೂಲ ಇವನ್ನು ಮಾತ್ರ ಹುಡುಕಬಾರದಂತೆ. ನಿಮ್ಮಂತ ದೊಡ್ಡವರು ಹೇಳಿದ್ದಾರೆ ಸ್ವಾಮಿ, ಆ ದೈವ ಮೂಲವನ್ನು ಹುಡುಕಿ ಅನ್ಯಾಯವಾಗಿ ಅವನ ಕ್ರೂರ ದೃಷ್ಟಿಗೆ ನೀವು ಪಾತ್ರ ಆಗ್ತಾ ಇದ್ದಾರೆ. ನನ್ನ ಮಾತನ್ನು ಕೇಳಿ ಅವನನ್ನು ಪೂಜೆ ಮಾಡಿ ಎಂದರೆ ಆಗಿದ್ದ ಮೇಲೆ ಅವನು ನನ್ನ ಕಣ್ಣೆದುರಿಗೆ ಬರಲಿ, ಅನಂತರ ಪೂಜೆ ಮಾಡೋಣ. ಅವನಿಲ್ಲದ ಸ್ಥಳವಿಲ್ಲ, ಅವನಿಲ್ಲದ ನೆಲೆಯಿಲ್ಲ, ಅಳುರೇಣು ತುಳಕಾಟ ಪ್ರಬೇರಿಗಾದಿ ಬ್ರಹ್ಮ ಪರ್ಯಂತರವೂ ಇಡೀ ಬ್ರಹ್ಮಾಂಡದಲ್ಲಿಯೂ ಕೂಡ ಅಡಕವಾಗಿದ್ದಾನೆ. ನನ್ನಲ್ಲಿ, ನಿನ್ನಲ್ಲಿ, ಎಲ್ಲರಲ್ಲಿಯೂ ಆ ಭಗವಂತ ಇದ್ದಾನೆ ಎಂದ ಮೇಲೆ ಅವನನ್ನ ಯಾಕೆ ಸ್ವಾಮಿ ಪರೀಕ್ಷೆ ಮಾಡುತ್ತಾ ಇದ್ದೀರಾ? ಎಲ್ಲವೋ ಬ್ರಾಹ್ಮಣ, ಕರೆಸುವವನು ನನ್ನ ಎದುರಿಗೆ. ಒಂದು ವೇಳೆ ಅವನೇನಾದ್ರೂ ಇಲ್ಲಿ ಬರಲಿಲ್ಲ ಅಂದ್ರೆ ಇದೋ ಈ ಖಡ್ಗದಿಂದ ನಿನ್ನ ಶಿರವನ್ನ ಖಡ್ಗವನ್ನು ಜಳಿಸುತ್ತ ಮಹಾರಾಜ ಸತ್ಯವತನ ಎದ್ದು ನಿಂತರೆ ಬ್ರಾಹ್ಮಣೋತ್ತಮನ ಕಣ್ಣಿಂದ ಕಣ್ಣೀರು. ದೇವಾ, ಪರಮಾತ್ಮ, ಶನಿರಾಜ, ಮರಣಗೈದವರಿಗೀಗತಿಯ ತರಬಹುದೇನೋ ದೇವಾ. ನಿನ್ನ ಸ್ಮರಣೆ ಮಾಡುವಂಥ ಭಕ್ತರಿಗೆ, ನಿನ್ನನ್ನು ಧ್ಯಾನ ಮಾಡತಕ್ಕಂಥ ಭಕ್ತರಿಗೆ, ನಿನ್ನನ್ನೇ ನಂಬಿರುವ ಸದ್ಭಕ್ತರಿಗೆ, ಹಗಲಿರಲು ನಿನ್ನನ್ನು ಧ್ಯಾನ ಮಾಡುವಂತಹವರಿಗೆ ಈ ಗತಿ ತರುವುದಿಲ್ಲಪ್ಪ. ನೀನು ಬರಲಿಲ್ಲ ಅಂದ್ರೆ ಈ ನನ್ನ ಪ್ರಾಣವೇ ಉಳಿಯುವುದಿಲ್ಲ. ಶಿವರಾಜ ತೆಗೆದುಬಿಡ್ತಾನೆ ಈ ಶಿರವನ್ನ. ಬೇಗ ಬಾರೋ ಅನನ್ಯ ಭಕ್ತಿಯಿಂದ ಎರಡು ಕಣ್ಣುಗಳನ್ನು ಮುಚ್ಚಿಕೊಂಡು ಕಣ್ಣೀರನ್ನು ಸುರಿಸುತ್ತಾ ಆ ಶನೇಶ್ವರ ಸ್ವಾಮಿಯನ್ನ, ಆ ಭಾನುನಂದನನ್ನ, ಆ ಮಹಾಮಹಿಮನನ್ನ, ಆ ತಾರಾರುಕ್ಷ ವಾಸಕರ್ತನನ್ನ ಆ ಬ್ರಾಹ್ಮಣೋತ್ತಮ ಯಾವ ರೀತಿಯಲ್ಲಿ ಕರೀತಾ ಇದ್ದಾನೆ, ಯಾವ ರೀತಿಯಲ್ಲಿ ಕರೀತಾ ಇದ್ದಾನೆ. ನಿನ್ನ ಮನಸಾರ ಪೂಜಿಸೇನೋ
ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ. ಕಣ್ಣಲ್ಲಿ ಕಣ್ಣೀರು ಯಾವ ಬ್ರಾಹ್ಮಣೋತ್ತಮನಿಗೆ ದಳದಳ ಹರಿತಾ ಇದೆ. ಕಲಿರಾಜ ಸ್ಮರಣೆಗೈದವರಿಗೆ ಗತಿಯ ತರಬಹುದೇನೋ ಒಡೆಯ, ಕರುಣೆಯ ತೋರೆಯ ನೀ ಬಂದು ನೋಡೆಯ. ನಿನ್ನ ಸ್ಮರಣೆ ಮಾಡಿದಂಥ ಭಕ್ತರಿಗೆ ಗತಿ ತಂದ್ಬಿಟ್ಟಲ್ಲಪ್ಪ, ನನ್ನ ಪ್ರಾಣ ಹೋಗ್ತಾ ಇದೆ, ಬೇಗವಾ ಓಡಿವಾ ಅಂತ ಕೂಗ್ತಾ ಇದ್ದಾನೆ. ಮುಟ್ಟಿತೋ ಇವನ ಕೂಗಿ ಆ ಭಗವಂತನ ರಕ್ತಮನಕ್ಕೆ, ತಟ್ಟಿತೋ ಈ ರಾಜನಾಡಿದ ನಿಂದನ ವಾಣಿಯ ಶನೇಶ್ವರ ಸ್ವಾಮಿ ಕಿವಿಗೆ. ಧನುರಾಕಾರರ ಆ ತಾರಾಮಂಡಲದಲ್ಲಿಯೇ ಕಾಗೆ ಕಟ್ಟಿದ ತೇರಿನಲ್ಲಿ ಯಾವ ಶನೇಶ್ವರ ಸ್ವಾಮಿ ಅಂತರಿಕ್ಷದಲ್ಲಿ ಬರ್ತಿದ್ದಂತೆ ಗಗನ ಮಾರ್ಗದಲ್ಲಿ ಬರುತ್ತ ಶನಿರಾಜ ಕೇಳಿದ ನೀ ಮಾತಾ, ಗರ್ಭದಿಂದರವ ಹರಕನ ಗರ್ಭ ಭಂಗ ಮಾಡಲು ತಾನಾಗ, ಹರದ ರಥವನ್ನು ತಿರುಗಿಸುತ್ತ ಕ್ಷಣ ಬೇಗ ಬರುತ್ತ ದೇವ. ಆಗ ಬಂದನ ಮಹಾದೇವ, ಬೇಗ ಬಂದನ ಆ ರಥವನ್ನ ದಿಢೀ ರಥವಿಳಿಯಿತಂತೆ. ಆ ಕಾಳಿಂಗ ಪಟ್ಟಣದ ಅರಮನೆ ಮುಂದೆ ರಥವಿಳಿದಾಗ 1,000,000 ಸಿಡಿಲು ಹೊಡೆದು ಎಷ್ಟು ಶಬ್ದವಾಗುತ್ತೋ ಅಷ್ಟು ಶಬ್ದವಾಗೋಯ್ತು. ಸಾಮಾನ್ಯದ ಮೇಲೆ ಅವನ ತಪೋಬಲದ ಶಕ್ತಿ ಆಗಿತ್ತು ಆ ಭಗವಂತನ ಶಕ್ತಿ. 1,000,000 ಸಿಡಿಲು ಹೊಡೆದಷ್ಟು ಶಬ್ದವಾಯಿತಂತೆ. ರಥದಿಂದಿಳಿದಂಥ ಶನೇಶ್ವರ ಸ್ವಾಮಿ ಮಧೋನ್ಮತ್ತನಾಗಿ ಕುಳಿತಿರುವ ಯಾವ ಸತ್ಯವತನ ಎದೆಗೆ ತನ್ನ ಎಡಗಾಲಿನ ಜಾತಿವತ್ತ ಸಿಂಹಾಸನದ ಮೇಲಿನಿಂದ ಬಡ 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 ಉರುಳಿ ಕೆಳಗೆ ಬಿದ್ದಿದ್ದಾನೆ ಮಹಾರಾಜ. ಕಿರೀಟವೇ ಒಂದು ಕಡೆ ಬಿದ್ದಿತ್ತು, ತಾನೇ ಒಂದು ಕಡೆ ಬಿದ್ದಿದ್ದಾನೆ. ಮೂರ್ಛಿತನಾದ ನಕ್ಕನಂತೆ ಶರೀರ. ಎಲ್ಲವೋ ಸತ್ಯರ್ವಥ, ಈ ಶನಿ ಯಾರು, ಇವನ ಅಂಶವೆಂತಾದ್ದು ಎಂಬುದನ್ನು ಹರಿಯದೆ ಪಾಪಿಯಾದ ನೀನು ನನ್ನನ್ನು ಹೆರಿದೆಯಾ? ನಾನು ಯಾರೆಂದು ನಿನಗೆ ಈಗ ಗೋಚರವಾಗುವುದಿಲ್ಲ. ಮನುಷ್ಯನಿಗೆ ರಾಜ್ಯಮದ, ಯೌವನಮದ, ರಕ್ತಮದ, ಹಣಮದ, ಎಲ್ಲದಕ್ಕಿಂತಲೂ ನಿನ್ನಲ್ಲಿ ರಾಜ್ಯಮದ. ಅಂತಹ ನಿನ್ನ ರಾಜ್ಯವನ್ನು ಪರಪಾಲನಾಗಿ ಮಾಡಿ ನೀನೇ ಒಂದು ಕಡೆ, ಸತಿಯೇ ಒಂದು ಕಡೆ, ಸುತನೇ ಒಂದು ಕಡೆ ಅಗಲಿಸುವಂತೆ ಮಾಡದಿದ್ದರೆ ನಾನು ಛಾಯಾಗ್ರಹಣ ಮಾಡಲ್ಲ. ಸೂರ್ಯ ಸುಕುಮಾರನೆಂದು ನೀನು ತಿಳಿದುಕೊಳ್ಳಬೇಡ, ನೋಡು ಎಂದು ನಿಂತಿದ್ದಾನೆ. ಇಷ್ಟು ಹೊತ್ತಿನ ಮೇಲೆ ಕಣ್ಬಿಟ್ಟ ಮಹಾರಾಜ ಸತ್ಯವ್ರತ ರುದ್ರಾಕಾರನಾಗಿ ಎದುರಿಗೆ ನಿಂತಿರುವ ಶನಿದೇವರನ್ನು ನೋಡಿ ಗಡಗಡ ಗಡಗಡ ನಡುತ್ತಾರೆ. ದಯಾಮಯ ಶನಿರಾಜ, ತಿಳಿದು ಅಪರಾಧ ಮಾಡಿಬಿಟ್ಟೆ ತಂದೆ, ಮನ್ನಿಸು. ಈ ತರ ನನ್ನ ಪುತ್ರವಾತ್ಸಲ್ಯದಿಂದ ನೋಡು ತಂದೆ, ಪುತ್ರವಾತ್ಸಲ್ಯದಿಂದ ನೋಡು. ಈ ಭೂಲೋಕದ ಜನಗಳು ಎಂಥ ಬುದ್ಧಿವಂತರಯ್ಯ. ಕಂಕಳಲ್ಲಿ ದೊಣ್ಣೆ, ಕೈಯಲ್ಲಿ ಶರಣಾರ್ಥಿ. ಹಾಡುವಾಗಿ ಏನೇನು ಬೇಕು ಅದನ್ನು ಹಾಡಿ ಈಗ ನನ್ನನ್ನು ಮನ್ನಿಸು, ನನ್ನನ್ನು ಕಾಪಾಡು ಅಂದರೆ ಕೇಳುವರು ಯಾರು? ನಿನ್ನನ್ನೀಗ ಮನ್ನಿಸುವುದಿಲ್ಲ, ನೋಡು. ಓಡೋಡಿ ಬಂದು 2 ಪಾದವನ್ನು ತಪ್ಪುಕೊತನೆ ಸತ್ಯರ್ವತ. ಹರಿಯದೆನಗೈದ ಪರಾದವನು ಮನ್ನಿಸು ನನ್ನೊಡೆಯ, ಎರಗುವೆನು ನಿನ್ನ ಚರಣ ಕಮಲಕ್ಕೆ ದೇವೋ.
ಒಂದು ವೃಕ್ಷದಲ್ಲಿ ಒಂದು ಭಾಗ ವಿಷವಾದರೆ ಆ ವೃಕ್ಷವನ್ನು ಛೇದಿಸುವುದು ಯಾವ ಧರ್ಮ? ಸುತರು ಪಿತನ ದೂಡುವರಲ್ಲದೆ ಪಿತನು ಸುತನ ದೂಡುವರೇನೋ. ಹೆತ್ತ ತಂದೆ ತಾಯಿಗಳನ್ನ ವಯಸ್ಸಾದ ಮೇಲೆ ಮಕ್ಕಳು ಬೇಕಾದ್ರೆ ಹೊದ್ದು ಮನೆಯಿಂದ ಹೊರಗಾಗ್ತಾರೆ ಸ್ವಾಮಿ. ಎಂತಹ ಕೆಟ್ಟ ಮಕ್ಕಳನ್ನು ಹೆತ್ತಿದ್ದರು ಯಾವ ತಂದೆ ತಾಯಿ ಮಕ್ಕಳನ್ನು ಮಾತ್ರ ಹೊರಗೆ. ಜಗತ್ತಿಗೆ ನೀನೊಬ್ಬ ತಂದೆಯಲ್ಲಿಬೇಕು, ನಾವೆಲ್ಲರೂ ನಿನಗೆ ಮಕ್ಕಳಂತಲ್ಲ. ಆ ಪುತ್ರ ವಾತ್ಸಲ್ಯದಿಂದ ನೋಡು, ಕಣ್ತೆರೆ, ಕಾಪಾಡು, ಕೃಪೆ ಮಾಡು ಅಂತ ಹೇಳಿ ಅಂಗಲಾಚಿ ಬೇಡುತ್ತಾ ಇದೆ. ಪರಮಾತ್ಮ ಮತ್ತಷ್ಟು ರೌದ್ರನಾಗ್ತಾ ಇದೆ. ಬಾಬಿ, ನನ್ನ ಪಾದವನ್ನು ಮುಟ್ಟಿ ಮತ್ತೆ ಅಪವಿತ್ರ ಮಾಡಬೇಡ, ದೂರ ನಿಲ್ಲು ಎಂದರೆ ಬೇಡ ಬೇಡ. ಬೇಡ ಬೇಡ ಗಡಿಗೆ ಬೀಳುತ್ತಾ ಏಳುತ್ತಾ ಅಂಗಲಾಚಿ ಬೇಡುತ್ತಿದ್ದರು. ಸತ್ಯರದ ಪಾದವರು ತಪ್ಪಿದ್ದಾರೆ ಭಗವಂತ. ಇದ್ದಕ್ಕಿದ್ದ ಹಾಗೆಯೇ ನಿನ್ನನ್ನೀಗ ಮನ್ನಿಸುವುದನ್ನು ನೋಡುವಂತ ಥಟ್ಟನೆ ಮಾಡಿ ಕೀಳ ಪಟ್ಟನ್ನು ಬಿಟ್ಟು ಸುತ್ತಲೂ ನೋಡುತ್ತಾನೆ. ಪರಮಾತ್ಮ ದುಷ್ಯನ ಹೊರಟುಬಿದ್ದಾನೆ. ಸಭೆಯಲ್ಲಿ ಅಲ್ಲೋಲವಾಗುವುದು. ಜ್ಞಾನ ಕೆಟ್ಟು ಹೋದವರು, ಮೂಚೆ ಕೆಟ್ಟು ಹೋದವರು, ತಲೆ ಕೆಟ್ಟು ಹೋದವರು ಆ ಭಗವಂತ ಬಂದಂತ ರಭಸಕ್ಕೆ ಎಲ್ಲರೂ ಅಲ್ಲೋಲವಾಗಿದ್ದರೆ ಯಾವ ಸತ್ಯರದ ದಿಗ್ಭ್ರಾಂತನಾಗಿ ಕಣ್ಣಲ್ಲಿ ಕಣ್ಣೀರು ಹರಿಯುತ್ತಿದೆ. ಯಾರಲ್ಲಿ ಹೇಳಿಕೊಳ್ಳಲಿ, ಯಾರಲ್ಲಿ ತೋಡಿಕೊಳ್ಳಲಿ, ಯಾರನ್ನ ಕಷ್ಟವನ್ನು ಪರಿಹರಿಸುವರು ಅಂತ ಹೇಳಿ ದುಃಖ ಪಡುತ್ತಿದ್ದಾನೆ. ಶ್ರೀಮದ್ ರಮಾರಮಣ